ನಟ ನಿರ್ದೇಶಕ ಹಾಗೂ ಜನಪ್ರಿಯ ನಿರೂಪಕ ರಮೇಶ್ ಅರವಿಂದ್ ಅವರು ಡಿಕೆ ಶಿವಕುಮಾರ್ ಅವರೊಂದಿಗಿನ ತಮ್ಮ ಒಡನಾಟವನ್ನ ಸ್ಮರಿಸುತ್ತಾ ವಿಶೇಷ ಮಾತುಗಳನ್ನು ಹಂಚಿಕೊಂಡಿದ್ದು ನಾಯಕತ್ವದ ಜವಾಬ್ದಾರಿ, ಆಡಳಿತದ ಸವಾಲುಗಳು ಮತ್ತು ಕರ್ನಾಟಕದ ಭವಿಷ್ಯದ ಕುರಿತು ಡಿಕೆ ಶಿವಕುಮಾರ್ ಅವರು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡಿದ್ದಾರೆ ರಮೇಶ್ ಅರವಿಂದ್. ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದ ತಮ್ಮ ಆಶಯವನ್ನ ಇಲ್ಲಿ ರಮೇಶ್ ಅರವಿಂದ್ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ರಮೇಶ್ ಅರವಿಂದ್ ಏನ್ ಹೇಳಿದ್ರು, ಏನೆಲ್ಲ ಆಶಯ ವ್ಯಕ್ತಪಡಿಸಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, ಅತ್ಯುನ್ನತವಾದ ಸ್ಥಾನದಲ್ಲಿ ಕುಳಿತರೆ ಅತ್ಯುನ್ನತವಾದ ಜವಾಬ್ದಾರಿ ಬರುತ್ತೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದಾಗ ನಾನು ಒಂದು ಮಾತು ಕೇಳಿದ್ದೆ, ಅವರು ಅದಕ್ಕೆ ಉತ್ತರ ಕೊಟ್ಟಿದ್ರು. ರಾಜನಾದ ಮೇಲೆ ಸಮಸ್ಯೆಗಳಿಗೆ ಕೊನೆ ಇರೋದಿಲ್ಲ, ಒಂದಲ್ಲ ಒಂದು ಸವಾಲು ಎದುರಾಗ್ತಲೇ ಇರುತ್ತೆ, ಅದನ್ನು ಬಗೆಹರಿಸುತ್ತಲೇ ಸಾಗಬೇಕು ಅಂತ ರಮೇಶ್ ಅರವಿಂದ್ ಹೇಳಿದರು. ಇತಿಹಾಸ ಮೆಚ್ಚುವಂತಹ ಸರ್ಕಾರವನ್ನು ಅವರು ನೀಡಲಿ, ಮುಂದಿನ ಪೀಳಿಗೆಯು ಡಿಕೆ ಶಿವಕುಮಾರ್ ಅವರ ಸಾಧನೆಗಳ ಬಗ್ಗೆ ಮಾತನಾಡುವಂತಾಗಲಿ, ಅಂಥ ಕಾರ್ಯವನ್ನು ಎಲ್ಲರೂ ಸೇರಿ ಮಾಡಬೇಕು. ಅವರಿಗೆ ಸಿಕ್ಕ ಕರ್ನಾಟಕಕ್ಕಿಂತ ಅವರು ಮುಂದಿನ ದಿನಗಳಲ್ಲಿ ಬಿಟ್ಟು ಹೋಗುವ ಕರ್ನಾಟಕ ಇನ್ನೆಷ್ಟು ಶ್ರೇಷ್ಠವಾಗಿರಲಿ ಅಂತ ಹಾರೈಸಿದರು. ಇನ್ನು ಡಿಕೆಶಿ ಅವರ ಕುರಿತಂತೆ ರಮೇಶ್ ಅರವಿಂದ್ ಮಾತನಾಡಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ಅಂತ ನೋಡೋಣ. ಅದಕ್ಕೆ ಕೊನೆ ಅಂತಾನೆ ಇಲ್ಲ, ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಅದನ್ನು ಬಯಸ್ತಾನೆ ಇರಬೇಕು. ಹಾಗಾಗಿ ಇತಿಹಾಸ ಮೆಚ್ಚುವಂಥ ಒಂದು ಸರ್ಕಾರವನ್ನು ಡಿ ಕೆ ಸಾಹೇಬರು ನಮ್ಮ ಎದುರು ಕೊಡಲಿ. ಆ್ಯಂಡ್ ಈಗಿನ ಪೀಳಿಗೆ ಮಾತ್ರ ಅಲ್ಲ, ಇನ್ನು ಹುಟ್ಟದೇ ಇರೋ ಪೀಳಿಗೆ ಕೂಡ ಮುಂದೆ ಇದು ಮಾಡಿದಂಥ ಸಾಧನೆಗಳ ಬಗ್ಗೆ ಮಾತಾಡಬೇಕು. ಅಂಥ ಒಂದು ಸಾಧನೆ ಇಡೀ ಮಂತ್ರಿಗಳು ಸೇರಿ ಮಾಡಬೇಕು. ಸರ್, ನಿಮ್ಮ ಅವರ ಒಡನಾಟ ಎಷ್ಟು ವರ್ಷಗಳದ್ದು? ಅಷ್ಟೇ ಬೇಕಾಗುತ್ತೆ ರಾಜ ಅಂದರೆ ಅದಕ್ಕೆ ಕೊನೆ ಅಂತಾನೆ ಇಲ್ಲ, ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಅದನ್ನು ಬಯಸ್ತಾನೆ ಇರಬೇಕು.